ಯೇಸು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ನಿಮ್ಮೆಲ್ಲರನ್ನು ಈ ಒಂದು ಪ್ರಕಟಣೆ ಪುಸ್ತಕದ ಬೈಬಲ್ ಸ್ಟಡಿಗೆ ನಾನು ಸ್ವಾಗತ ಮಾಡ್ತೇನೆ. ಈ ಒಂದು ಅಧ್ಯಯನದ ಮೂಲಕವಾಗಿ ಇನ್ನೆಚ್ಚಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡೋಣ. ನಾನು ನಂಬ್ತೇನೆ ಈ ಅಧ್ಯಯನ, ಈ ಬೈಬಲ್ ಸ್ಟಡಿ ನಮ್ಮೆಲ್ಲರ ಜೀವಿತಗಳಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರಲಿಕ್ಕಿದೆ. ನಾವು ನಮ್ಮ ಭಕ್ತಿಯನ್ನ ಇನ್ನಷ್ಟು ಅಭಿವೃದ್ಧಿ ಪಡಿಸಿಕೊಳ್ಳುವುದಕ್ಕೂ, ಕರ್ತನ ಬರುವಿಕೆಗಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವುದಕ್ಕೂ ಇದು ನಿಮಗೆ ಆಶೀರ್ವಾದಕರವಾಗಿರುತ್ತದೆ ಎಂಬುದಾಗಿ ಪ್ರಕಟಣೆ ಪುಸ್ತಕದ ಮೇಲೆ ನಾವು ಅಧ್ಯಯನ ಮಾಡಲಿಕ್ಕಿದ್ದೇವೆ. ಈ ಪ್ರಕಟಣೆ ಪುಸ್ತಕ ಮೊದಲನೇ ಅಧ್ಯಾಯದ ಮೊದಲನೇ ವಚನವನ್ನು ನಾನು ನಿಮಗಾಗಿ ಓದುವುದಕ್ಕೆ ಪ್ರಯತ್ನ ಮಾಡುತ್ತೇನೆ. ಯೇಸು ಕ್ರಿಸ್ತನ ಪ್ರಕಟಣೆಯು ಎಂಬುದಾಗಿ ನಾವು ನೋಡುವಾಗ ಇಂಗ್ಲಿಷಲ್ಲಿ ರೆವಲೇಷನ್ ಎಂಬುದಾಗಿ ಕರೀತೇವೆ. ಇದರ ಅರ್ಥವನ್ನ ನಾವು ಗಮನಿಸುವುದಾದರೆ ಅಪೋಕಲಿಪ್ಟೋ ಎಂಬುದಾಗಿ ನಾವು ಇದನ್ನು ಓದುತ್ತೇವೆ. ಅಂದ್ರೆ ಇದರ ಅರ್ಥ ಅನ್ವೈಲಿಂಗ್. ವೈಲ್ ಈಸ್ ಬೀಯಿಂಗ್ ರಿಮೂವ್ಡ್ ಅಂಡ್ ವಿ ವಿಲ್ ಕಮ್ ಟು ನೋ ಹೂ ಜೀಸಸ್ ಈಸ್. ಯೇಸು ಕ್ರಿಸ್ತನು ಏನಾಗಿದ್ದಾನೆ ಅನ್ನುವಂತ ಮುಸುಕು ತೆರೆಯಲ್ಪಟ್ಟು ನಿಜವಾದ ಕ್ರಿಸ್ತನ ಮಹಿಮೆಯನ್ನು ನಾವು ನೋಡ್ಲಿಕ್ಕಿದ್ದೇವೆ. ಇದು ಯೇಸು ಕ್ರಿಸ್ತನ ಪ್ರಕಟಣೆ. ಇದು ಸೈತಾನನ, ಕ್ರಿಸ್ತ ವಿರೋಧಿಯ ಪ್ರಕಟಣೆ ಅಲ್ಲ. ಅಂತ ಕ್ರಿಸ್ತನೆಂಬುದಾಗಿ ನಾವೇನ್ ಕರಿತೇವೆ, ಕ್ರಿಸ್ತ ವಿರೋಧಿಯ ಕುರಿತಂತ ಮಾಹಿತಿ ಅಲ್ಲ. ಇದು ಯೇಸು ಕ್ರಿಸ್ತನ ಪ್ರಕಟಣೆ, ಯೇಸು ಕ್ರಿಸ್ತನ ವಿಷಯವಾದಂತ ಜ್ಞಾನ, ಇದುವರೆಗೂ ಮರೆಯಾಗಿರಲ್ಪಟ್ಟಂತ, ಇದುವರೆಗೂ ನಮಗೆ ಗ್ರಹಿಕೆಗೆ ಬಾರದೆ ಇರ್ತಕ್ಕಂಥ ಒಂದು ರಹಸ್ಯವನ್ನ ಈ ಪ್ರಕಟಣೆ ಪುಸ್ತಕ ನಮಗೆ ತಿಳಿಸುವಂತದ್ದಾಗಿದೆ. ಅಪೋಕಲಿಪ್ಸೆ ಎಂಬುದಾಗಿ ನಾವು ಗ್ರೀಕ್ ಭಾಷೆಯಲ್ಲಿ ಇದನ್ನ ಕರೀತೇವೆ. ಪ್ರಕಟಣೆ, ರೆವಲೇಷನ್. ಇದರ ಅರ್ಥ ಇಟ್ ಕಮ್ಸ್ ಫ್ರಮ್ ಟು ಗ್ರೀಕ್ ವರ್ಡ್ಸ್, ಅಪೋ ಅಂಡ್ ಕಾಲುಪ್ಟೆ. ದಟ್ ಮೀನ್ಸ್ ಅನ್ಕವರಿಂಗ್, which is translated literally from Greek, is a disclosure of knowledge. ಜ್ಞಾನವನ್ನು ನಮಗೆ ಹೊರಪಡಿಸುವಂಥದ್ದು. lifting of the veil or revelation, ಮುಸುಕನ್ನ ತೆರೆಯುವಂಥದ್ದು. ಧಾರ್ಮಿಕವಾದಂಥ ಒಂದು ವಿಷಯದಲ್ಲಿ ಇದನ್ನು ನಾವು ಗಮನಿಸುವುದಾದ್ರೆ, ಇನ್ ರಿಲಿಜಿಯಸ್ ಕಾಂಟೆಕ್ಸ್ಟ್ ಇಟ್ ಈಸ್ ಯೂಶಲಿ ಎ ಡಿಸ್ಕ್ಲೋಷರ್ ಆಫ್ ಸಮಥಿಂಗ್ ಹಿಡನ್. ಇದುವರೆಗೂ ಮರೆಯಾಗಿರುವಂಥದ್ದನ್ನು ನಮಗೆ ತಿಳಿಯಪಡಿಸುವಂಥದ್ದಾಗಿದೆ. ಸೊ ಈ ಪ್ರಕಟಣೆ ಪುಸ್ತಕ ನಮ್ಮ ಅಧ್ಯಯನದಲ್ಲಿ ಮೊದಲನೇ ವಚನ ಹೇಳ್ತಾ, ಯೇಸು ಕ್ರಿಸ್ತನ ಪ್ರಕಟಣೆ, ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನ ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನ ಹೊಂದಿದನು. ಇದಲ್ಲದೆ ಆತನು ತನ್ನ ದೂತನನ್ನು ಕಳುಹಿಸಿ ಅವನ ಮೂಲಕ ಈ ಸಂಗತಿಗಳನ್ನು ತನ್ನ ದಾಸನಾದ ಯೋಹಾನನಿಗೆ ಸೂಚಿಸಿದನು. ಅಂದ್ರೆ ಇಲ್ಲಿ ಕೆಲವು 5 ಹಂತದ ಒಂದು ದೇವರ ಮಾರ್ಗವನ್ನ ನಾವು ನೋಡ್ತಾ ಇದ್ದೇವೆ. ಇದು ತಂದೆಯಾದ ದೇವರು ಯೇಸು ಕ್ರಿಸ್ತನಿಗೆ ಕೊಟ್ಟಂತ ಪ್ರಕಟಣೆ. ಯೇಸು ಕ್ರಿಸ್ತನು ತನ್ನ ಈ ಪ್ರಕಟಣೆಯನ್ನ, ತಂದೆಯಿಂದ ಹೊಂದಿದ್ದನ್ನ ತನ್ನ ದಾಸರಿಗೆ ಕೊಡುತ್ತಾ ಇದ್ದಾನೆ. ಆ ದಾಸರೆಲ್ಲರಿಗೆ ಆತನು ದೂತನನ್ನ ಕಳಿಸಿ ತನ್ನ ದಾಸನಾದ ಯೋಹಾನನ ಮೂಲಕವಾಗಿ ಕಳಿಸ್ತಾನೆ. ಅಂದ್ರೆ ತಂದೆಯಾದ ದೇವರು, ಯೇಸು ಕ್ರಿಸ್ತನು, ಅದಾದ ಮೇಲೆ ದೂತನು, ಆ ದೂತನು ಯೋಹಾನನು ಎಂಬತಕ್ಕಂಥ ಅಪೋಸ್ತಲನಿಗೆ ಆತನು ಕೊಟ್ಟದ್ದು. ಆ ದೂತನಾದ, ಸೇವಕನಾದ, ದಾಸನಾದ ಯೋಹಾನನು ತನ್ನ ದಾಸರಿಗೆ, ಅಂದ್ರೆ ಈ 7 ಸಭೆಗಳ ದೂತರಿಗೆ ಅದನ್ನ ಕೊಡುತ್ತಲಿದ್ದಾನೆ. ಸೊ ಇಟ್ ಈಸ್ ಫ್ರಮ್ ಗಾಡ್, ದೆನ್ ಇಟ್ ಈಸ್ ದಿ ರೆವಲೇಷನ್ ಆಫ್ ಜೀಸಸ್ ಕ್ರೈಸ್ಟ್, ಅಂಡ್ ಇಟ್ ಈಸ್ ಫ್ರಮ್ ಹಿಸ್ angel that he sent his angel and revealed the secrets. He didn't sing to John the apostle. ಈ ಯೋಹಾನನು ತನ್ನ ದಾಸರಿಗೆ, ಅಂದ್ರೆ ಯೇಸು ಕ್ರಿಸ್ತನ ದಾಸರಿಗೆ, 7 ಸಭೆಯ ದೂತರಿಗೆ ಇವುಗಳನ್ನ ಕಲಿಸಿಕೊಡುತ್ತಾ ಇದ್ದಾನೆ. ಇದು ಹಂತ ಹಂತವಾಗಿ ನಮಗೆ ಆ 7 ಸಭೆಗಳ ದೂತರ ಮೂಲಕವಾಗಿ ಇದು ನಮಗೂ ಅದು ಅನ್ವಯಿಸುವಂಥದ್ದು, ನಮಗೂ ಅದು ಮುಟ್ಟುವಂಥದ್ದಾಗಿದೆ. ಪ್ರಕಟಣೆಯ ಪುಸ್ತಕ ಹೀಗೆ ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ಎಂಬುದಾಗಿ ವಾಕ್ಯ ಹೇಳ್ತದೆ. ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ದೇವರು ತೋರಿಸಿದನು. ಸೊ ದೀಸ್ ಆರ್ ದ ಥಿಂಗ್ಸ್ ವಿಚ್ ವಿಲ್ ಟೇಕ್ ಪ್ಲೇಸ್ ಇಮಿಡಿಯೇಟ್ಲಿ. ಆಂಗ್ಲ ಭಾಷೆಯಲ್ಲಿ ಇದನ್ನ ನಾವು ನೋಡೋದಾದ್ರೆ ನಿಯರ್ನೆಸ್ ಅಂತ ಕರೀತಾರೆ. ಈ ಗ್ರೀಕ್ ಭಾಷೆಯಲ್ಲಿ ಇದನ್ನು ನೋಡುವಾಗ
ಎಂಟೆಕೈ, ENTECHEI, ಇದರ ಅರ್ಥ ನಿಯರ್ನೆಸ್, ಸರ್ಟನ್ಲಿ, ಕ್ವಿಕ್ಲಿ ಆರ್ ಸಡನ್ಲಿ, ಇದ್ದಕ್ಕಿದ್ದ ಹಾಗೆ, ವೇಗವಾಗಿ, ತಕ್ಷಣದಲ್ಲಿಯೇ ಮತ್ತು ನಿಶ್ಚಯವಾಗಿ, ಬಹಳ ಶೀಘ್ರದಲ್ಲಿ, ಹತ್ತಿರದಲ್ಲಿಯೇ ನೆರವೇರುವಂಥದ್ದು ಎಂಬುದಾಗಿ. ಸೊ ದೇವರು ಯೇಸು ಕ್ರಿಸ್ತನ ಪ್ರಕಟಣೆಯನ್ನ ತನ್ನ ದೂತನ ಮೂಲಕ, ತನ್ನ ದಾಸನಾದ ಯೋಹಾನನು ಅಪೊಸ್ತಲನ ಮೂಲಕ ತನ್ನ ದಾಸರಿಗೆ 7 ಸಭೆಯ ದೂತರುಗಳಿಗೆ ತಿಳಿಸಿದ್ದು ನಾವುಗಳು ಇದನ್ನ ಕಲೀಲಿಕ್ಕೆ ಬಂದಿದ್ದೇವೆ. ಈ ಒಂದು ಪ್ರಕಟಣೆ ಪುಸ್ತಕ ಅನ್ನುವಂಥದ್ದನ್ನ ದಾಸನಾದಂಥ ಯೋಹಾನನು, ಅಪೊಸ್ತಲರಲ್ಲಿ ಒಬ್ಬನಾಗಿರ್ತಕ್ಕಂಥ ಯೋಹಾನನು ಬರೆದಿದ್ದಾನೆ. ದೇವರ ವಾಕ್ಯ ಯೋಹಾನನೇ ಇದನ್ನ ಬರೆದಿದ್ದಾನೆ ಎಂಬುದಾಗಿ ಹೇಳುವುದಕ್ಕೆ ನಮಗೆ ಅನೇಕ ಸಾಕ್ಷಿಗಳು ಉಂಟು. 1ನೇ ಅಧ್ಯಾಯದ 1ನೇ ವಚನ, 1ನೇ ಅಧ್ಯಾಯದ 4ನೇ ವಚನ, 1ನೇ ಅಧ್ಯಾಯದ 9ನೇ ವಚನ, 2ನೇಯ ವಚನ 21ನೇ ಅಧ್ಯಾಯದಲ್ಲಿ, 22ನೇ ಅಧ್ಯಾಯದಲ್ಲಿ 8ನೇ ವಚನ. ಈ 5 ಭಾಗಗಳಲ್ಲಿ ಈ ಪ್ರಕಟಣೆ ಪುಸ್ತಕವನ್ನ ಬರೆದದ್ದು ಯೋಹಾನನಿಗೆ ಇವುಗಳನ್ನ ದೇವರು ತಿಳಿಸಿದ್ದಾನೆ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಗ್ರಂಥಕರ್ತನು ಯೋಹಾನನು. 2ನೇದಾಗಿ, ಇದನ್ನ ಯಾವ ಸಮಯದಲ್ಲಿ, ಕಾಲದಲ್ಲಿ ಬರೆದಿದ್ದಾರೆ, ವಾಟ್ ಈಸ್ ದ ಡೇಟ್, ದ ಟೈಮಿಂಗ್, ವೆನ್ ವಾಸ್ ಇಟ್ ರಿಟನ್, ಯಾವಾಗ ಬರೆಯಲ್ಪಟ್ಟಿದೆ ಎಂಬುದಾಗಿ ನೋಡುವುದಾದ್ರೆ ಕ್ರಿಸ್ತ ಶಕ 90 ರಿಂದ 96ರವರೆಗೆ ಇದು ಬರೆಯಲ್ಪಟ್ಟಿರಬಹುದು. ಕ್ರಿಸ್ತ ಶಕ 90 ರಿಂದ 96ರ ಮಧ್ಯದಲ್ಲಿ ಇದು ಬರೆಯಲ್ಪಟ್ಟಿದೆ. ಯಾಕಂದ್ರೆ ಚಕ್ರವರ್ತಿ ಆಗಿರ್ತಕ್ಕಂಥ ಡೊಮಿಷಿಯಸ್ ಅಂತಕ್ಕಂಥ ಚಕ್ರವರ್ತಿ ಇದನ್ನ ಯೋಹಾನನು ಬರೆಯುವುದಕ್ಕೆ, ಆ ಕಾಲದಲ್ಲಿ ಯೋಹಾನನನ್ನ ಆತನು ಪತ್ಮೋಸ್ ಎಂಬತಕ್ಕಂಥ ಒಂದು ದ್ವೀಪಕ್ಕೆ ಈತನನ್ನ ಬಹಿಷ್ಕಾರ ಮಾಡಿದ್ದನು. ಆ ದ್ವೀಪಕ್ಕೆ ಈತನನ್ನ ಗಡೀಪಾರು ಮಾಡಿದ್ದನು ಎಂಬುದಾಗಿ ನಮಗೆ ಚರಿತ್ರೆ ಹೇಳ್ತದೆ. ವಾಕ್ಯದಲ್ಲಿ 1ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡುವಾಗ, ದೇವರ ವಾಕ್ಯಕ್ಕೋಸ್ಕರವೂ ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರವೂ ಪತ್ಮೋಸ್ ದ್ವೀಪದಲ್ಲಿ ಇದ್ದನು ಎಂಬುದಾಗಿ, ಹಿಂಸೆಗಳನ್ನ ಅನುಭವಿಸ್ತಾ ಇದ್ದನೆಂಬುದಾಗಿ, ಅವುಗಳನ್ನ ತಾಳಿಕೊಂಡಿದ್ದನೆಂಬುದಾಗಿ ಯೋಹಾನನು ಅಪೊಸ್ತಲನು ಬಹಳ ಸ್ಪಷ್ಟವಾಗಿ ತಿಳಿಸುತ್ತಾನೆ. ತದನಂತರ 96ರಲ್ಲಿ ಯೋಹಾನನು ಪತ್ಮೋಸ್ ದ್ವೀಪದಿಂದ ಬಿಡುಗಡೆ ಆದ ನಂತರ ಎಫೆಸಿ ಪಟ್ಟಣಕ್ಕೆ ಸೇರಿಕೊಂಡು ಅಲ್ಲಿ ವಾಸವಾಗಿದ್ದಾಗ ಈ ಪ್ರಕಟಣೆ ಪುಸ್ತಕವನ್ನ ಆತನು ಬರೀಲಿಕ್ಕೆ ಪ್ರಾರಂಭಿಸಿದನು. ಥೀಮ್, ಈ ವಿಷಯವನ್ನ ನಾವು ಗಮನಿಸುವುದಾದ್ರೆ ಇದು ಯಾವುದರ ವಿಷಯವಾಗಿ ಮಾತನಾಡುತ್ತದೆ? ಪ್ರಕಟಣೆ ಪುಸ್ತಕ 22 ಅಧ್ಯಾಯಗಳು ಯಾವುದನ್ನು ಕುರಿತು ಹೇಳ್ತವೆ ಎಂಬುದನ್ನು ನೋಡುವುದಾದ್ರೆ ಯುಗದ ಅಂತ್ಯವನ್ನು ಕುರಿತು, ಎಂಡ್ ಆಫ್ ದಿ ಏಜ್, ಯುಗದ ಅಂತ್ಯವನ್ನು ಕುರಿತು ಪುಸ್ತಕ ಮಾತನಾಡುತ್ತದೆ. ಪ್ರಕಟಣೆ ಪುಸ್ತಕ ಒಂದು ಪ್ರವಾದನೆ ಪುಸ್ತಕವಾಗಿದೆ. ದ ಬುಕ್ ಆಫ್ ರೆವಲೇಷನ್ ಈಸ್ ದ ಪ್ರಾಫೆಟಿಕಲ್ ಬುಕ್. ಇಟ್ ಇಸ್ ಎ ಬುಕ್ ಆಫ್ ಪ್ರಾಫೆಸಿ. 1ನೇ ಅಧ್ಯಾಯದ 3ನೇ ವಚನ, 22ನೇ ಅಧ್ಯಾಯದ 7ನೇ ವಚನವು, 22ನೇ ಅಧ್ಯಾಯದ 10ನೇ ವಚನವು, ಪ್ರಕಟಣೆ 22ನೇ ಅಧ್ಯಾಯ 12ನೇ ವಚನವು, 22ನೇ ಅಧ್ಯಾಯ 19ನೇ ವಚನವು ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತದೆ ಇದು ಪ್ರವಾದನೆಯ ಪುಸ್ತಕವಾಗಿದೆ. 1ನೇ ಅಧ್ಯಾಯದ 3ನೇ ವಚನವನ್ನ ನಾನು ನಿಮ್ಮ ಜ್ಞಾಪಕಕ್ಕೆ ತರ್ತೇನೆ. ಈ ಪ್ರವಾದನ ವಾಕ್ಯಗಳನ್ನ ಓದುವಂತವನು, ಕೇಳುವಂತವರು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನ ಕೈಗೊಂಡು ನಡೆಯುವಂತವರು ಧನ್ಯರು. ಪ್ರವಾದನೆ 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 ಎಂಬುದಾಗಿ 5 ವಾಕ್ಯ ಭಾಗಗಳಲ್ಲಿ ನಾವು ಪುನಃ ಓದುವಂತವರಾಗಿದ್ದೇವೆ. ಸೊ ಇಟ್ ಇಸ್ ಎ ಬುಕ್ ಆಫ್ ಪ್ರಾಫೆಸಿ, ಪ್ರಾಫೆಟಿಕಲ್ ಬುಕ್. ಇದು ಯಾರಿಗೆ ಬರೆಯಲ್ಪಟ್ಟಿದೆ? ಹೂ ಆರ್ ದ ರಿಸಿಪಿಯಂಟ್ಸ್? ಯಾರನ್ನು ಕುರಿತು ಬರೆಯಲ್ಪಟ್ಟಿದೆ ಎಂಬುದನ್ನು ನೋಡೋದಾದ್ರೆ, ಸ್ವೀಕರಿಸುವಂತವರು ಯಾರಿಗೆ ಬರೆಯಲ್ಪಟ್ಟಿದೆ ಎಂಬುದನ್ನು ನೋಡಿದ್ರೆ, ಆಸ್ಯ ಸೀಮೆಯಲ್ಲಿರುವಂತಹ 7 ಸಭೆಗಳಿಗೆ ಇದು ಬರೆಯಲ್ಪಟ್ಟಿದೆ. ಆಸ್ಯ ಸೀಮೆ, ಏಷ್ಯಾ ಮೈನರ್, ಟರ್ಕಿ ದೇಶದಲ್ಲಿ ಈ ಆಸ್ಯ ಸೀಮೆ ಬರ್ತದೆ. ಆಸ್ಯ ಸೀಮೆಯ 7 ಸಭೆಗಳಿಗೆ ಇದು ಬರೆಯಲ್ಪಟ್ಟಿದೆ. ಯಾಕೆ 7 ಸಭೆಗಳು ಆಸ್ಯ ಸೀಮೆಯಲ್ಲಿ ಇರುವಂತಹ ಸಭೆಗಳಿಗೆ ಬರೆಯಲ್ಪಟ್ಟಿದೆ? ಬೇರೆ ಯಾವ ಸಭೆಗಳು ಇರಲಿಲ್ಲವಾ? ಇದನ್ನ ಕುರಿತಾಗಿ ಕುಲಂಕುಷವಾಗಿ ಮುಂದಿನ ದಿನಗಳಲ್ಲಿ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಸೊ ಆಸ್ಯ ಸೀಮೆಯ 7 ಸಭೆಗಳಿಗೆ 7 ಪ್ರಧಾನ ದೇವದೂತರುಗಳು ಎಂಬುದಾಗಿ ಆ ಸಭೆಯ ಸೇವಕರನ್ನ
ನಾಯಕರುಗಳನ್ನು ಗುರುತಿಸಿ ಯೋಹಾನನ ಮೂಲಕವಾಗಿ ತನ್ನ ದೂತನ ಮೂಲಕವಾಗಿ ಯೇಸು ಕ್ರಿಸ್ತನ ಪ್ರಕಟಣೆ ತಂದೆಯಾದ ದೇವರು ಮಾಡುತ್ತಲಿದ್ದಾನೆ. ವಾಟ್ ಇಸ್ ದ ಕೀ ವರ್ಡ್ಸ್ that divides this whole 22 chapters of Revelation? ಪ್ರಕಟಣೆ ಪುಸ್ತಕದ 22 ಅಧ್ಯಾಯಗಳನ್ನ ನಮಗೆ ಪರಿಚಯ ಮಾಡತಕ್ಕಂಥ, ವಿಭಾಗಿಸಿ ತಿಳಿಸ್ತಕ್ಕಂಥ ಮುಖ್ಯವಾದ ವಾಕ್ಯ, ಪ್ರಧಾನವಾದಂಥ ಪ್ರಮುಖವಾದಂಥ ವಾಕ್ಯ ಏನಾದರೂ ಇದೆ ಎಂಬುದಾಗಿ ಹೇಳುವುದಾದ್ರೆ ಕೀ ವರ್ಡ್ಸ್ 1ನೇ ಅಧ್ಯಾಯದ 19ನೇ ವಚನವನ್ನು ನಾವು ಗುರುತಿಸುತ್ತೇವೆ. Chapter 1 verse 19 of Revelation is the key verse which tells whole about the revelation. Chapter 1 to 22. 19ನೇ ವಚನ ನಿಮಗಾಗಿ ಓದ್ತೇನೆ. ಆದುದರಿಂದ ನೀನು ಕಂಡವುಗಳನ್ನು, ಈಗ ನಡೆಯುತ್ತಿರುವವುಗಳನ್ನು, ಮುಂದೆ ಆಗಬೇಕಾದವುಗಳನ್ನು ಬರೆ. Right? Verse 19, I just want to read it in English also, which says, write the things which you have seen, and the things which are, and the things which will take place after this. 3 ಭಾಗಗಳಾಗಿದ್ದನ್ನು ನಾವು ನೋಡ್ತೇವೆ. ಥಿಂಗ್ಸ್ ವಿಚ್ ಯು ಹ್ಯಾವ್ ಸೀನ್, ನೀನು ಕಂಡವುಗಳನ್ನು. ಥಿಂಗ್ಸ್ ವಿಚ್ ಆರ್, ಈಗ ನೀನು ನೋಡುತ್ತಾ ಇರುವ ವಿಷಯಗಳನ್ನು. ಥಿಂಗ್ಸ್ ವಿಚ್ ವಿಲ್ ಟೇಕ್ ಶಾರ್ಟ್ಲಿ ಆಫ್ಟರ್ ದಿಸ್, ಇದಾದ ಮೇಲೆ ನಡೀತಕ್ಕಂಥ ಕಾರ್ಯಗಳು, ಇನ್ನು ಮುಂದೆ ಆಗಬೇಕಾದ ಕಾರ್ಯಗಳು. ಅಂದರೆ ಈ ಪೂರ್ತಿ 22 ಅಧ್ಯಾಯಗಳು ಪ್ರಕಟಣೆ ಪುಸ್ತಕದಲ್ಲಿ ಇರುವಂಥದ್ದು 3 ಭಾಗಗಳಾಗಿ ವಿಂಗಡಿಸಲ್ಪಟ್ಟಿವೆ. ನೀನು ಕಂಡವುಗಳು, ಈಗ ನಡೆಯುತ್ತಾ ಇರುವವುಗಳು, ಮತ್ತು ಮುಂದೆ ಆಗಬೇಕಾದವುಗಳು ಎಂಬುದಾಗಿ. ಅದೇ ರೀತಿಯಲ್ಲಿ ಈ ಒಂದು ಪ್ರಕಟಣೆ ಪುಸ್ತಕವನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ 4 ವಿಧವಾದಂಥ ಪ್ರಮುಖವಾದಂಥ ವ್ಯಾಖ್ಯಾನಗಳಿವೆ. 4 kinds of different interpretations to understand this book of Revelations. ಯಾವ ರೀತಿಯಲ್ಲಿ ಪ್ರಕಟಣೆ ಪುಸ್ತಕ ನಮಗೆ ಅರ್ಥವನ್ನು ನೀಡುತ್ತದೆ, ಇದನ್ನು ಹೇಗೆ ನಾವು ಗ್ರಹಿಸಬೇಕು? How do we understand? There are 4 kinds of different interpretations. 4 ರೀತಿಯಾದಂಥ ವ್ಯಾಖ್ಯಾನಗಳು ಉಂಟು. ಪೂರ್ವಭಾವಿ ಎಂಬುದಾಗಿ ಮೊದಲನೆಯ ಒಂದು ವ್ಯಾಖ್ಯಾನವನ್ನು ಗುರುತಿಸ್ತೇವೆ, ಫ್ಯೂಚರಿಸ್ಟ್. ಚಾರಿತ್ರಿಕ ಎಂಬುದಾಗಿ 2ನೆಯ ಒಂದು ವ್ಯಾಖ್ಯಾನವನ್ನು ಗುರುತಿಸ್ತೇವೆ, ಹಿಸ್ಟಾರಿಕಲ್. ಆದರ್ಶವಾದಿ ಎಂಬುದಾಗಿ 3ನೇ ವ್ಯಾಖ್ಯಾನವನ್ನು ಗುರುತಿಸ್ತೇವೆ, ಐಡಿಯಲಿಸ್ಟ್ ಎಂಬುದಾಗಿ ಇದನ್ನು ಕರೀತೇವೆ ಆಂಗ್ಲ ಭಾಷೆಯಲ್ಲಿ. ಅಕ್ಷರಶಃ ಫ್ಯೂಚರಿಸ್ಟಿಕ್ ಆರ್ ಲಿಟರಲ್, ಅಂದ್ರೆ ಇದು ಮುಂದೆ ನೆರವೇರುವಂಥದ್ದು ಎಂಬುದಾಗಿ ಇದನ್ನ ನಾವು ಗುರುತಿಸ್ತಾ ಇದ್ದೇವೆ. ಈ 4 ವ್ಯಾಖ್ಯಾನಗಳು ಉಂಟು. 4 ವಿಧವಾಗಿ ಪ್ರಕಟಣೆ ಪುಸ್ತಕವನ್ನ ನಾವು ಗುರುತಿಸಬಹುದು. ಇದರಲ್ಲಿ ಯಾವುದಾದ್ರು ಒಂದು ವಿಧವಾಗಿ ನಾವು ನಂಬಬೇಕಾಗಿದೆ. ಈ ಪ್ರಕಟಣೆ ಪುಸ್ತಕದಲ್ಲಿ 404 ವಚನಗಳು ಉಂಟು. 404 ವಚನಗಳಲ್ಲಿ 360 ವಚನಗಳು ಹಳೆಯ ಒಡಂಬಡಿಕೆಯಿಂದ ನೇರವಾಗಿ ಉಲ್ಲೇಖ ಮಾಡಲ್ಪಟ್ಟಿವೆ ಮತ್ತು 800 ದೇವರ ವಾಕ್ಯ ಭಾಗಗಳನ್ನ, ರೆಫರೆನ್ಸ್ಗಳನ್ನ ಕುರಿತು ಪ್ರಕಟಣೆ ಪುಸ್ತಕದ 22 ಅಧ್ಯಾಯಗಳಲ್ಲಿ 404 ವಚನಗಳಲ್ಲಿ ನಾವು, ಅಂದ್ರೆ ಒಂದು ವಚನದಲ್ಲಿ 2 ದೇವರ ಹಳೆಯ ಒಡಂಬಡಿಕೆ, ಹೊಸ ಒಡಂಬಡಿಕೆ ವಾಕ್ಯಗಳ ಉಲ್ಲೇಖವಾಗಿವೆ. ಡೈರೆಕ್ಟ್ಲಿ 800 references in 404 verses of this chapter 1 to 22. ಹಾಗಾದ್ರೆ ಪ್ರಕಟಣೆ ಪುಸ್ತಕ ಆದಿಕಾಂಡದಿಂದ ಈ ಒಂದು 66 ಪುಸ್ತಕಗಳನ್ನ ಏನು ಒಳಗೊಂಡಿದೆ ಪ್ರಕಟಣೆವರೆಗೂ ಎಲ್ಲ ಪುಸ್ತಕಗಳ ಪರಿಚಯವನ್ನು ನಮಗೆ ಮಾಡುತ್ತದೆ. ವಿ ಆರ್ ಸ್ಟಡಿಂಗ್ ಫ್ರಮ್ ಜೆನೆಸಿಸ್ ಟು ರೆವಲೇಷನ್. ಪ್ರಕಟಣೆ ಪುಸ್ತಕ ಎಂಬುದಾಗಿ ಹೇಳುವುದಾದ್ರೆ ನಾವು ಆದಿಕಾಂಡದಿಂದ ಪ್ರಕಟಣೆ ಪುಸ್ತಕದವರೆಗೂ 66 ಪುಸ್ತಕಗಳನ್ನ ಕೂಡ ನಾವು ಓದುವಂತವರಾಗಿದ್ದೇವೆ. ಸೊ ಈ ಪ್ರಮುಖವಾಗಿ ಕೆಲವು ವಾಕ್ಯಗಳನ್ನ ಗಮನಿಸುವುದಾದರೆ, ಧರ್ಮಶಾಸ್ತ್ರ, ಪಂಚಶಾಸ್ತ್ರ ಎಂಬುದಾಗಿ ಕರೀತೇವೆ, 57 ಬಾರಿ ಉಲ್ಲೇಖವಾಗಿದೆ ಪ್ರಕಟಣೆ ಪುಸ್ತಕದಲ್ಲಿ. ಲಾ ಆಫ್ ದಿ ಪೆಂಟಟುಕ್ 23 ಸಾರಿ ಚಾರಿತ್ರಿಕ ಪುಸ್ತಕಗಳು, ಹಿಸ್ಟಾರಿಕಲ್ ಬುಕ್ಸ್ ಎಂಬುದಾಗಿ ಕರೀತೇವೆ. ಅವುಗಳಲ್ಲಿ 23 ಸಾರಿ ಪ್ರಕಟಣೆಯ ಪುಸ್ತಕದ ವಿಷಯವಾಗಿ ಉಲ್ಲೇಖವಾಗಿದೆ. ಪ್ರಕಟಣೆ ಪುಸ್ತಕದಲ್ಲಿ ಉಲ್ಲೇಖ 23 ಸಾರಿ ಚಾರಿತ್ರಿಕ ಪುಸ್ತಕಗಳನ್ನು ಕುರಿತಾಗಿದೆ. 45 ಬಾರಿ ಕಾವ್ಯಾತ್ಮಕ ಪುಸ್ತಕಗಳು, ಇದನ್ನು ಪೊಯೆಟಿಕಲ್ ಬುಕ್ಸ್ ಎಂಬುದಾಗಿ ಕರೀತೇವೆ. ಈ ಪೊಯೆಟಿಕಲ್ ಪುಸ್ತಕಗಳಲ್ಲಿ 45 ಸಾರಿ ನಾವು ನೋಡ್ತೇವೆ ಇಲ್ಲಿ ಉಲ್ಲೇಖವಾಗಿವೆ. 197 ಸಾರಿ ದೊಡ್ಡ ಪ್ರವಾದಿಗಳು, ಮೇಜರ್ ಪ್ರಾಫಿಟ್ಸ್ ಎಂಬುದಾಗಿ ಕರೀತೇವೆ.
197 ಸಾರಿ ಇಲ್ಲಿ ಉಲ್ಲೇಖವಾಗಿದೆ. 38 ಸಾರಿ ಸಣ್ಣ ಪ್ರವಾದಿಗಳು, ಚಿಕ್ಕ ಪ್ರವಾದಿಗಳು, ಮೈನರ್ ಪ್ರಾಫಿಟ್ಸ್ ಎಂಬ ಕರಿತೇವೆ. ಸೊ ಇಲ್ಲಿ 38 ಸಾರಿ ಉಲ್ಲೇಖವಾಗಿದೆ. ಒಟ್ಟಾರೆಯಲ್ಲಿ ನಾವು ಇಷ್ಟೊಂದು ಸಾರಿ ಉಲ್ಲೇಖವಾಗಿರ್ತಕ್ಕಂಥ ಅನೇಕ ಪುಸ್ತಕಗಳನ್ನ ಕುರಿತಾಗಿ ಎಲ್ಲಾ ವಿಧವಾಗಿಯೂ ಕೂಡ ಪ್ರಕಟಣೆ ಪುಸ್ತಕ ನಮಗೆ ದೇವರ ಜ್ಞಾನವನ್ನ, ಸತ್ಯವನ್ನ ಪ್ರಕಟಿಸುವಂತದ್ದಾಗಿದೆ. ವಾಟ್ ಇಸ್ ದಿ ಔಟ್ಲೈನ್? ವಾಟ್ ಇಸ್ ದಿ ಔಟ್ಲೈನ್? ರೂಪುರೇಖೆ ಎಂಬುದಾಗಿ ಕರಿತೇವೆ ಕನ್ನಡ ಭಾಷೆಯಲ್ಲಿ. ಔಟ್ಲೈನ್ ಎಂಬುದಾಗಿ ನಾವು ನೋಡುವುದಾದ್ರೆ ಪ್ರಕಟಣೆ ಪುಸ್ತಕದ 1ನೇ ಅಧ್ಯಾಯದ 1 ರಿಂದ 3 ವಚನಗಳವರೆಗೆ ಪರಿಚಯ. ಇಟ್ ಇಸ್ ದಿ ಇಂಟ್ರೊಡಕ್ಷನ್. ಚಾಪ್ಟರ್ 1 verse 1 to 3 we have the introduction about the book of Revelation. ಮಹಿಮೆಯ ಹೊಂದಿರತಕ್ಕಂಥ ಕ್ರಿಸ್ತನ ದರ್ಶನವನ್ನ 1ನೇ ಅಧ್ಯಾಯ 4ನೇ ವಚನದಿಂದ 20 ವಚನಗಳವರೆಗೆ ನಾವು ನೋಡುತ್ತೇವೆ. ಅದರಲ್ಲಿ 4 ಭಾಗಗಳನ್ನು ನಾನು ನಿಮಗೆ ವಿಭಾಗಿಸಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ತ್ರಯೇಕ ದೇವರ ಶುಭಾಶಯ 1ನೇ ಅಧ್ಯಾಯದ 4 ರಿಂದ 6 ವಚನಗಳು. ಪಾಯಿಂಟ್ 2 2ನೇ ಅಂಶದಲ್ಲಿ ಕ್ರಿಸ್ತನ ಬರೋಣದ ವಾಗ್ದಾನ 1ನೇ ಅಧ್ಯಾಯದ 4 ರಿಂದ 6 ವಚನಗಳ ವಿಷಯದಲ್ಲಿ. ಕ್ರಿಸ್ತನ ಮಹಿಮೆ 3ನೇ ಭಾಗದಲ್ಲಿ ನಾವು ನೋಡ್ತೇವೆ 1ನೇ ಅಧ್ಯಾಯದ 9ನೇ ವಚನದಿಂದ 18 ವಚನಗಳವರೆಗೆ. 4ನೇ ಭಾಗದಲ್ಲಿ ಆದೇಶ ಮತ್ತು ಕೀಲಿ ವಾಕ್ಯ, ಕಮ್ಯಾಂಡ್ ಅಂಡ್ ದ ಕೀ ವರ್ಡ್ಸ್. ಇಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ ನಾನು ಆಶ್ಚರ್ಯಪಡುವ ಹಾಗೆ ಅನೇಕ ವಿಷಯಗಳನ್ನ ಗುರುತಿಸಿದ್ದೇನೆ. ನಾನು ನಂಬ್ತೇನೆ ಇದು ನಿಮಗೂ ಕೂಡ ಆಶ್ಚರ್ಯವನ್ನು ತರುವಂತದ್ದಾಗಿದೆ. ನಾನು ಕೇಳಿದೆನು 27 ಸಾರಿ ನಾವು ಗಮನಿಸ್ತೇವೆ. ಐ ಹರ್ಡ್, ಇಟ್ ಇಸ್ ಮೆನ್ಷನ್ 27 ಟೈಮ್ಸ್. ನಾನು ಕಂಡೆನು, ಐ ಸಾ 36 ಬಾರಿ. ನಾನು ನೋಡಿದೆನು 12 ಬಾರಿ. ಈ ವಿಷಯಗಳನ್ನು 12 ಬಾರಿ ಬರೆಯಲ್ಪಟ್ಟಿದೆ. ದೂತರು 77 ಬಾರಿ ಇದರ ಉಲ್ಲೇಖವಾಗಿದೆ. ದೇವದೂತನ ಕುರಿತಾಗಿ 77 ಬಾರಿ ಪ್ರಕಟಣೆ ಪುಸ್ತಕ ನಮಗೆ ತಿಳಿಸುತ್ತದೆ. 7 ರಿಂದ 52 ಬಾರಿ ನಾವು ನೋಡ್ತಾ ಇದ್ದೇವೆ 7 ಅನ್ನುವಂತ ಅಂಕೆಯನ್ನು ಕುರಿತಾಗಿ ಉಲ್ಲೇಖವಾಗಿರುವಂತದ್ದು. ನಂಬರ್ 7 is mentioned 52 times in Revelation alone. ಪ್ರಕಟಣೆ ಪುಸ್ತಕದಲ್ಲಿ ಯಜ್ಞದ ಕುರಿಮರಿ 26 ಬಾರಿ ಇದರ ಉಲ್ಲೇಖವಾಗಿದೆ. ದ ಲ್ಯಾಂಪ್ is mentioned 26 times. ಅಂದ್ರೆ ಈ ಪುಸ್ತಕ, ಪ್ರಕಟಣೆ ಪುಸ್ತಕ ನಮಗೆ ಬಹಳ ಪ್ರಾಮುಖ್ಯವಾಗಿ ಯಾವುದಕ್ಕೆ ಒತ್ತನ್ನು ಕೊಟ್ಟು ತಿಳಿಸ್ತಾ ಇದೆ ಅನ್ನುವಂಥದ್ದನ್ನ ನಾವು ಬಹಳ ಗಂಭೀರವಾಗಿ ಇಲ್ಲಿ ನೋಡ್ತಾ ಇದ್ದೇವೆ. ಸರ್ವಶಕ್ತನೆಂಬತಕ್ಕಂಥ ಶೀರ್ಷಿಕೆ ಅಥವಾ ಟೈಟಲ್ ಆಫ್ ದಿಸ್ ಎಲ್ ಶೆಡಾಯ್ is mentioned 10 times in the New Testament. ಹೊಸ ಒಡಂಬಡಿಕೆಯಲ್ಲಿ 10 ಬಾರಿ ಸರ್ವಶಕ್ತನೆಂಬತಕ್ಕಂಥ ದೇವರ ನಾಮ ಅಥವಾ ಶೀರ್ಷಿಕೆ, ಬಿರುದು ಇಲ್ಲಿ ಕಾಣಿಸುವುದಾದ್ರೆ 9 ಬಾರಿ ನಾವು ಪ್ರಕಟಣೆ ಪುಸ್ತಕದಲ್ಲಿ ಇದನ್ನ ನೋಡ್ತೇವೆ. 1ನೇ ಅಧ್ಯಾಯದ 8ನೇ ವಚನ, 4ನೇ ಅಧ್ಯಾಯದ 8ನೇ ವಚನ, 11ನೇ ಅಧ್ಯಾಯ 17ನೇ ವಚನ, 15ನೇ ಅಧ್ಯಾಯದ 3ನೇ ವಚನ, 16ನೇ ಅಧ್ಯಾಯದ 7ನೇ ವಚನ, 16ನೇ ಅಧ್ಯಾಯದ 14ನೇ ವಚನ, 19ನೇ ಅಧ್ಯಾಯದ 6ನೇ ವಚನ, 19ನೇ ಅಧ್ಯಾಯ 15, 21ನೇ ಅಧ್ಯಾಯದ 22ನೇ ವಚನ. ಇಷ್ಟು ವಾಕ್ಯ ಭಾಗಗಳಲ್ಲಿ ಸರ್ವಶಕ್ತನು ಎಂಬತಕ್ಕಂಥ ದೇವರ ಒಂದು ಶೀರ್ಷಿಕೆಯನ್ನು ನಾವು ನೋಡುತ್ತೇವೆ. ಹಾಗಾದ್ರೆ ಈ ಸರ್ವಶಕ್ತನು ಅನ್ನುವಂಥ ಪದದ ಪ್ರಾಮುಖ್ಯತೆಯನ್ನ ಪ್ರಕಟಣೆ ಪುಸ್ತಕವು ನಮಗೆ ಹೆಚ್ಚಾಗಿ ತಿಳಿಸುವಂತದ್ದಾಗಿದೆ. ಯಾಕಂದ್ರೆ 10 ಬಾರಿ ಹೊಸ ಒಡಂಬಡಿಕೆಯಲ್ಲಿ ಸರ್ವಶಕ್ತನು ಎಂಬುದಾಗಿ ನಾವು ಓದುವುದಾದ್ರೆ 9 ಬಾರಿ ಅದು ಕೇವಲ ಪ್ರಕಟಣೆ ಪುಸ್ತಕದಲ್ಲಿ ನಮಗೆ ಕಾಣಿಸುತ್ತದೆ. ಕರ್ತನು ತನ್ನ ಬರುವಿಕೆಯನ್ನು ಕುರಿತಾಗಿ 7 ಬಾರಿ ಪ್ರಕಟಿಸುತ್ತಾನೆ. ಆ 7 ಬಾರಿ ಪ್ರಕಟಣೆ ಪುಸ್ತಕದಲ್ಲಿಯೇ ಇದೆ. 2ನೇ ಅಧ್ಯಾಯದ 25ನೇ ವಚನ, 3ನೇ ಅಧ್ಯಾಯದ 3ನೇ ವಚನ, ಪ್ರಕಟಣೆ 3, 13, 11, 16ನೇ ಅಧ್ಯಾಯದ 15ನೇ ವಚನ, ಪ್ರಕಟಣೆ 22, 7, ಪ್ರಕಟಣೆ 22, 12 ಮತ್ತು 22ನೇ ಅಧ್ಯಾಯದ 20ನೇ ವಚನ. 7 ಬಾರಿ ಯೇಸು ಕ್ರಿಸ್ತನು ನಾನು ಬೇಗನೆ ಬರಲಿಕ್ಕಿದ್ದೇನೆ, ಈಗೋ ನಾನು ಬೇಗನೆ ಬರುತ್ತೇನೆ ಎಂಬುದಾಗಿ ಆತನು 7 ಸಾರಿ ಪ್ರಕಟಿಸುತ್ತಾ ಇದ್ದಾನೆ. ಹಾಗಾದ್ರೆ ದೇವರ ಬರುವಿಕೆ ಅದು ಹತ್ತಿರವಾಗಿದೆ ಮತ್ತು ಅದು ನಿಶ್ಚಯವಾಗಿ ಇದೆ. ಯಾಕಂದ್ರೆ 7 ಅನ್ನುವಂಥದ್ದು ಪರಿಪೂರ್ಣತೆಯನ್ನ ತೋರಿಸ್ತದೆ. 7 is the number of completion. When God says 7 times, behold I come quickly, yes, he is going to come very quickly without delay. 22 ಅಧ್ಯಾಯಗಳಲ್ಲಿ 32 ಶೀರ್ಷಿಕೆಗಳನ್ನ ಟೈಟಲ್ಸ್ ಅಂತ ಕರೀತೇವೆ. ಬಿರುದುಗಳು, ಯೇಸು ಕ್ರಿಸ್ತನಿಗೆ ಕೊಡತಕ್ಕಂಥ ಬಿರುದುಗಳು. ಆ ಬಿರುದುಗಳನ್ನ
22 ಅಧ್ಯಾಯಗಳಲ್ಲಿ 32 ನಾವು ಗಮನಿಸ್ತೇವೆ. 1ನೇ ಅಧ್ಯಾಯದಲ್ಲಿ ನಾವು 9 ಬಿರುದುಗಳನ್ನ ಯೇಸು ಕ್ರಿಸ್ತನಿಗೆ ಕೊಡ್ತಕ್ಕಂಥ ಶೀರ್ಷಿಕೆಗಳನ್ನ ಗಮನಿಸ್ತಾ ಇದ್ದೇವೆ. ಪ್ರಿಯವಾದವರೇ, ನಾನು ಕೇವಲ ಪ್ರಕಟಣೆ ಪುಸ್ತಕದ ಒಂದು ಮೇಲ್ನೋಟವನ್ನ ಮಾತ್ರ, ಓವರ್ ಆಲ್ ಒಂದು ಇಂಟ್ರಡಕ್ಷನ್ ಅನ್ನ, ಪರಿಚಯವನ್ನ ನಾನು ನಿಮಗೆ ಮಾಡ್ತಾ ಇದ್ದೇನೆ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಆಳವಾಗಿ ನಾವು ವಾಕ್ಯದ ಧ್ಯಾನವನ್ನ ಮಾಡ್ಲಿಕ್ಕಿದ್ದೇವೆ. ನಂಬರ್ 1, ಮೊದಲನೆಯದಾಗಿ 1ನೇ ಅಧ್ಯಾಯದ 5ನೇ ವಚನ, ನಂಬತಕ್ಕ ಸಾಕ್ಷಿ ಎಂಬತಕ್ಕಂಥ ಬಿರುದನ್ನ ಪ್ರಕಟಣೆ ಪುಸ್ತಕ ಯೇಸು ಕ್ರಿಸ್ತನಿಗೆ ಕೊಡುತ್ತಾ ಇದೆ. ಈಸ್ ಅ ಫೇತ್ಫುಲ್ ವಿಟ್ನೆಸ್. 1ನೇ ಅಧ್ಯಾಯದ 5ನೇ ವಚನ ನಮಗೆ ತಿಳಿಸ್ತಾ ಇದೆ, ಸತ್ತವರೊಳಗಿಂದ ಆತನು ಮೊದಲು ಎದ್ದು ಬಂದವನು. 1ನೇ ಅಧ್ಯಾಯದ 5ನೇ ವಚನ ನಮಗೆ ತಿಳಿಸ್ತದೆ, ಭೂರಾಜರ ಒಡೆಯನು. ಈಸ್ ದ ಕಿಂಗ್ ಆಫ್ ಕಿಂಗ್ಸ್. ಇನ್ ವರ್ಸ್ 1, ಚಾಪ್ಟರ್ 1 ವರ್ಸ್ 8, 1ನೇ ಅಧ್ಯಾಯದ 8ನೇ ವಚನ ಹೇಳ್ತಾರೆ, ಆತನು ಆದಿಯು ಅಂತ್ಯವಾಗಿದ್ದಾನೆ, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಇರುವವನು ಎಂಬುದಾಗಿ 1ನೇ ಅಧ್ಯಾಯ 8ನೇ ವಚನ ಹೇಳ್ತದೆ. 1ನೇ ಅಧ್ಯಾಯದ 8ನೇ ವಚನ ಸರ್ವಶಕ್ತನು ಎಂಬುದಾಗಿ ನಮಗೆ ತಿಳಿಸ್ತದೆ. 1ನೇ ಅಧ್ಯಾಯದ 13ನೇ ವಚನ ಮನುಷ್ಯ ಕುಮಾರನು. 1ನೇ ಅಧ್ಯಾಯದ 17ನೇ ವಚನ ಮೊದಲನೆಯವನು ಕಡೆಯವನು. 1ನೇ ಅಧ್ಯಾಯದ 18ನೇ ವಚನ ಕೊನೆಯದಾಗಿ ಯೇಸು ಕ್ರಿಸ್ತನ ಬಿರುದನ ಶೀರ್ಷಿಕೆಯನ್ನ ನಮಗೆ ತಿಳಿಸ್ತದೆ. ಅದೇನೆಂದ್ರೆ, ಆತನು ಸದಾ ಜೀವಿಸುವವನು. ಅಂದ್ರೆ ಯೇಸು ಕ್ರಿಸ್ತನ ಹೊಸದಾದ ಪರಿಚಯವನ್ನ, ಇನ್ನು ಕರ್ತನ ಮಹಿಮೆಯನ್ನ, ಯಾಕಂದ್ರೆ ಇದು ಯೇಸು ಕ್ರಿಸ್ತನ ಪ್ರಕಟಣೆ ಆಗಿರುವುದರಿಂದ ಆತನ ವಿಶೇಷ ಗುಣಲಕ್ಷಣಗಳನ್ನ ನಮಗೆ ಆಳವಾಗಿ ಈ ಪ್ರಕಟಣೆಯ ಪುಸ್ತಕ ತಿಳಿಸುವಂತದ್ದಾಗಿದೆ. ಅಷ್ಟು ಮಾತ್ರವಲ್ಲದೆ ಪ್ರಕಟಣೆಯ ಪುಸ್ತಕದ ಪ್ರಾರಂಭ ಧನ್ಯತೆಯಿಂದ, ಆಶೀರ್ವಾದದಿಂದ, ಅದರ ಅಂತ್ಯವು ಆಶೀರ್ವಾದ ಅಥವಾ ಧನ್ಯತೆಯಿಂದ ನಾವು ಕೂಡಿರುವುದನ್ನು ಗಮನಿಸ್ತೇವೆ. The book of Revelation starts with the blessing and it also ends with the blessing. The 7 beatitudes that are there in the book of Revelation. We read in verse 3 of chapter 1, 1ನೇ ಅಧ್ಯಾಯದ 3ನೇ ವಚನ ನಾವು ನೋಡ್ತೇವೆ. ವಾಕ್ಯದ ಪ್ರಾಮುಖ್ಯತೆಯನ್ನು ಅದು ನಮಗೆ ತಿಳಿಸ್ತದೆ. ವಾಕ್ಯವನ್ನ ಓದುವವನು, ವಾಕ್ಯವನ್ನ ಕೇಳಿಸಿಕೊಳ್ಳುವವನು, ಈ ಪ್ರವಾದನ ವಾಕ್ಯದ ಪ್ರಕಾರವಾಗಿ ನಡೆಯುವವನು ಧನ್ಯನು. ಪ್ರಕಟಣೆ ಪುಸ್ತಕ 14, 13ರಲ್ಲಿ ನಿತ್ಯ ಜೀವವನ್ನ ಕುರಿತಾದ ಆಶೀರ್ವಾದಗಳು, 16, 15ರಲ್ಲಿ ಕರ್ತನ ಬರೋಣದ ನಿರೀಕ್ಷೆ ಉಳ್ಳವರು ಧನ್ಯರು. 19ನೇ ಅಧ್ಯಾಯ 9ನೇ ವರ್ಷದಲ್ಲಿ ಕ್ರಿಸ್ತನ ಆ ಒಂದು ಬರುವಿಕೆಯಲ್ಲಿ, ಉಪಸ್ಥಿತಿಯಲ್ಲಿ ಯಾರು ಸಂತೋಷ ಪಡುತ್ತಾರೋ ಅವರು ಧನ್ಯರು. 20ನೇ ಅಧ್ಯಾಯ 6ನೇ ವಚನದಲ್ಲಿ ಕ್ರಿಸ್ತನ ನಿಮಿತ್ತವಾಗಿ ಮರಣ ಹೊಂದಿ ಯಾರು ವಿಮೋಚನೆಗೆ ಬರ್ತಾರೋ ಅವರು ಧನ್ಯರು ಎಂಬುದಾಗಿಯೂ. 22ನೇ ಅಧ್ಯಾಯ 7ನೇ ವಚನದಲ್ಲಿ ಸಾವಿನಿಂದ ಅವರು ವಿಧೇಯತೆಯನ್ನ ತೋರಿಸ್ತಾರೆ, ಆದ ಕಾರಣ ಅವರು ಧನ್ಯರು. 22ನೇ ಅಧ್ಯಾಯ 14ನೇ ವಚನ 7ನೇ ಧನ್ಯತೆಯನ್ನು ಕೂತು ಹೇಳ್ತದೆ, ಶಾಶ್ವತವಾದಂತ ಒಂದು ಘೋಷಣೆ ಯಾರ ನಿಮಿತ್ತವಾಗಿ ದೇವರು ನೀಡುತ್ತಾರೋ ಅವರು ಧನ್ಯರು ಎಂಬುದು. ಇವು 7 ಧನ್ಯತೆಗಳನ್ನ ಪ್ರಕಟಣೆ ಪುಸ್ತಕ ನಮಗೆ ತಿಳಿಸ್ತದೆ. ಮತ್ತು ಕೊನೆಯದಾಗಿ ಮಿಸ್ಟರಿ ಎಂಬುದಾಗಿ ನಾವು ನೋಡ್ತೇವೆ, ಮರ್ಮ ಎಂಬುದಾಗಿ ಪ್ರಕಟಣೆ ಪುಸ್ತಕದಲ್ಲಿ 4 ಬಾರಿ ಮಿಸ್ಟರಿ, ಮರ್ಮ ಎಂಬುದಾಗಿ ನಾವು ಓದುತ್ತೇವೆ. 7 ನಕ್ಷತ್ರಗಳ ಮರ್ಮ 1ನೇ ಅಧ್ಯಾಯ 20ನೇ ವಚನ, 10ನೇ ಅಧ್ಯಾಯ 7ನೇ ವಚನದಲ್ಲಿ ದೇವರ ಮರ್ಮ, 17ನೇ ಅಧ್ಯಾಯ 5ನೇ ವಚನದಲ್ಲಿ ಮಹಾನಗರಿ ಬ್ಯಾಬಿಲೋನ್ ಮರ್ಮ, 17ನೇ ಅಧ್ಯಾಯ 7ನೇ ವಚನದಲ್ಲಿ ಮಹಿಳೆಯ ಮರ್ಮ. ಈ 4 ಮರ್ಮಗಳನ್ನ ಪ್ರಕಟಣೆ ಪುಸ್ತಕ ನಮಗೆ ತಿಳಿಸ್ತದೆ. These are the 4 mysteries that are there recorded in the book of Revelation. Mystery of the 7 stars, mystery of God, mystery of Babylon the Great, mystery of the woman. ಪ್ರಿಯ ಸಹೋದರ ಸಹೋದರಿ, ಪ್ರಕಟಣೆ ಪುಸ್ತಕ ಪೂರ್ತಿಯಾದಂತ ಅಧ್ಯಯನ ನಮಗೆ 66 ಪುಸ್ತಕಗಳ ವಿಷಯವಾಗಿ ಸಂಪೂರ್ಣವಾದ ವಿವರಣೆಯನ್ನು, ಪರಿಜ್ಞಾನವನ್ನು ನಮಗೆ ಉಂಟು ಮಾಡುತ್ತದೆ. ಆದ್ದರಿಂದ ನಾನು ನಿಮ್ಮಲ್ಲಿ ಪ್ರಾರ್ಥಿಸ್ತೇನೆ, ಈ ಅಧ್ಯಯನವನ್ನ ನೀವು ತಪ್ಪದೇ ವೀಕ್ಷಿಸಿ, ನಿಮ್ಮ ಸಹೋದರರಿಗೆ, ಸಹೋದರಿಯರಿಗೆ, ನಿಮ್ಮ ಸ್ನೇಹಿತರಿಗೆ ಇದನ್ನ ನೀವು ಕಳಿಸಿಕೊಡ್ರಿ. ಈ ವಾಕ್ಯದ ಅಧ್ಯಯನವು ನಿಮ್ಮನ್ನು ಮಾತ್ರವಲ್ಲದೆ ನಿಮ್ಮ ಸುತ್ತಲಿರುವಂತಹ ಅನೇಕರನ್ನು ದೇವರ ಸತ್ಯದ ಜ್ಞಾನದಿಂದ ಬೆಳಗಿಸಲಿ ಮತ್ತು ಬೆಳಗಿಸುವುದಕ್ಕೆ ಇದು ಸಾಮರ್ಥ್ಯವಾಗಿದೆ ಎಂಬುದಾಗಿ ನಾನು ಇದನ್ನ ನಿಮಗೆ ಶಿಫಾರಸು ಮಾಡುತ್ತೇನೆ. ಈ ಒಂದು ಸಂದರ್ಭದಲ್ಲಿ ಪ್ರಕಟಣೆಯ ಪುಸ್ತಕದ ಬಹಳ ಪ್ರಾಮುಖ್ಯ ಭಾಗಗಳನ್ನು ನಾವು ಗಮನಿಸಿದ್ದೇವೆ. ಇದರಲ್ಲಿ
ನಾನು ನಿಮಗೆ ಬಹಳ ಪ್ರಾಮುಖ್ಯವಾಗಿ ಈ ಅಂಶವನ್ನು ಹೇಳಿ ಪ್ರಾರ್ಥನೆ ಮಾಡುತ್ತೇನೆ. ಮುಂದಿನ ಸಂಚಿಕೆಯಲ್ಲಿ ನಾವು ಭೇಟಿಯಾಗುವವರಾಗಿದ್ದೇವೆ. ಈ ಪ್ರಕಟಣೆಯು ಯೇಸು ಕ್ರಿಸ್ತನ ಪ್ರಕಟಣೆಯಾಗಿದೆ. ಧೈರ್ಯವಾಗಿರ್ರಿ. ಈ ಲೋಕದಲ್ಲಿ ಗಲಿಬಿಲಿ, ಆತಂಕ, ಅನೇಕವಾದಂತ ಭಯಪಡಿಸ್ತಕ್ಕಂಥ ಸಂಘಟನೆಗಳು ನಿಮ್ಮ ಮುಂದೆ ಇರಬಹುದು. ಯೋಹಾನ ಬರೆಸುವಾರ್ತೆ 14ನೇ ಅಧ್ಯಾಯ 1ನೇ ವಚನ ನೋಡುತ್ತೇವೆ. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ನೀವು ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ಇಗೋ, ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ. ನಾನು ನಿಮಗೆ ಸ್ಥಳವನ್ನು ಸಿದ್ಧ ಮಾಡಲಿಕ್ಕಾಗಿ ಹೋಗುತ್ತಾ ಇದ್ದೇನೆ. ನಾನು ಹೋಗಿ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ಈಗ ನಾನು ಬೇಗನೆ ಬರುತ್ತೇನೆ. ಬಂದು ನಾನು ನಿಮ್ಮನ್ನು ತಿರುಗಿ ಕರೆದುಕೊಂಡು ಹೋಗುತ್ತೇನೆ. ಯಾಕಂದ್ರೆ ನಾನಿರುವ ಸ್ಥಳದಲ್ಲಿಯೇ ನೀವು ಇರಬೇಕು. ಈ ಲೋಕದಲ್ಲಿ ಕಡೆಯ ದಿನಮಾನಗಳಲ್ಲಿ ನಾವಿದ್ದೇವೆ. ವಿ ಆರ್ ಲಿವಿಂಗ್ ಇನ್ ದ ಎಂಡ್ ಟೈಮ್. ಅಂತ್ಯ ದಿನಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಕೃಪೆಯ ಕಾಲದಲ್ಲಿ, ಸಭೆಯ ಕೃಪೆಯ ಕಾಲದಲ್ಲಿ ನಾವಿದ್ದೇವೆ. ಈ ಸಮಯದಲ್ಲಿ ನಿಮ್ಮ ಸುತ್ತಲೂ ಅನೇಕವಾದಂತಹ ಗಲಿಬಿಲಿ ಆಗಲಿ, ಭಕ್ತಿ ವಿಷಯದಲ್ಲಿಯೋ, ರಾಜಕೀಯ ವಿಷಯದಲ್ಲಿಯೋ, ಧಾರ್ಮಿಕವಾದ ವಿಷಯಗಳಲ್ಲಿಯೋ, ವ್ಯಾಪಾರದಲ್ಲಿಯೋ, ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕವಾದಂತ ಒಂದು ಮನುಷ್ಯನಿಗೆ ದೂರವಾಗಿರ್ತಕ್ಕಂಥ, ಅವನಿಗೆ ನಾಶನ ತರ್ತಕ್ಕಂಥ ಒಂದು ಬುದ್ಧಿವಂತಿಕೆ ಏನಿದೆ, ಅದು ಮನುಷ್ಯನನ್ನು, ನಮ್ಮ ಉದ್ಯೋಗಗಳನ್ನು, ಆರ್ಥಿಕತೆಯನ್ನು, ಧರ್ಮವನ್ನು, ಭಕ್ತಿಯನ್ನು, ನಮ್ಮ ಆಲೋಚನಾ ಕ್ರಮವನ್ನು ಅದು ರೀಪ್ಲೇಸ್ ಮಾಡತಕ್ಕಂಥ ದಿನಮಾನಗಳಲ್ಲಿ ನಾವಿದ್ದೇವೆ. ಮನುಷ್ಯನು ಬಹಳ ವೇಗವಾಗಿ ಓಡುತ್ತಾ ಇದ್ದಾನೆ. ಪ್ರಪಂಚವು ಅನೇಕ ಕಾರ್ಯಗಳನ್ನು ನಮಗೆ ಪರಿಚಯ ಮಾಡುತ್ತಾ ಇದೆ. ಪ್ರಿಯ ಸಹೋದರ ಸಹೋದರಿ, ಈ ಕಾಲದಲ್ಲಿ ಕ್ರಿಸ್ತನ ಬರುವಿಕೆಗಾಗಿ ನಾವುಗಳು ಸಿದ್ಧರಾಗುವಂಥದ್ದು ಬಹಳ ಪ್ರಾಮುಖ್ಯ. ಈ ವಾಕ್ಯದ ಭಾಗವನ್ನು ನಾನು ಓದಿ ನಿಮ್ಮೊಟ್ಟಿಗೆ ಪ್ರಾರ್ಥನೆ ಮಾಡಲಿಕ್ಕೆ ನಾನು ಬಯಸುವನಾಗಿದ್ದೇನೆ. ತೀತನ ಪುಸ್ತಕ ನಮಗೆ ಬೋಧಿಸುವಂಥದ್ದನ್ನ ನಾವು ಒಂದಾವರ್ತಿ ನಾವು ನೋಡೋಣವ. ತೀತನ ಪುಸ್ತಕ 2ನೇ ಅಧ್ಯಾಯ 11ನೇ ವಚನವನ್ನ ನಾನು ನಿಮಗಾಗಿ ಓದಲಿಕ್ಕೆ ನಾನು ಬಯಸ್ತೇನೆ. ಯಾಕಂದರೆ ಎಲ್ಲಾ ಮನುಷ್ಯರಿಗೆ ರಕ್ಷಣೆಯನ್ನು ಉಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು. ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥ ಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಹೌದು ಸಹೋದರ ಸಹೋದರಿ, ಈ ಲೋಕದಲ್ಲಿ ನಾವು ಭಕ್ತಿ ಹೀನತೆಯನ್ನು, ಶರೀರದ ಆಶೆಗಳನ್ನು ವಿಸರ್ಜಿಸುವವರಾಗಿ ಆ ಮಹಾದೇವರ ಪ್ರತ್ಯಕ್ಷತೆಯನ್ನ, ಯೇಸು ಕ್ರಿಸ್ತನು ಮಧ್ಯ ಆಕಾಶದಲ್ಲಿ ನಮಗಾಗಿ ಕಂಡು ಬರುವುದನ್ನ, ಆತನು ತೋರಿ ಬರುವುದನ್ನ ನಾವು ಎದುರು ನೋಡುತ್ತಾ ಈ ಲೋಕದಲ್ಲಿ ಸ್ವಸ್ಥ ಚಿತ್ತರಾಗಿ ಬದುಕಬೇಕೆಂಬುದಾಗಿ ದೇವರ ಕೃಪೆ, ರಕ್ಷಣೆ ನಮ್ಮನ್ನ ಎಚ್ಚರಿಸುತ್ತಾ ಇದೆ. ಹಾಗಾಗಿ ಈ ಒಂದು ವಾಕ್ಯದ ಅಧ್ಯಯನದ ಮೂಲಕವಾಗಿ, ಬೈಬಲ್ ಸ್ಟಡಿಯ ಮೂಲಕವಾಗಿ ನಾನು ನಿಮ್ಮನ್ನ ಎಚ್ಚರಿಸಲಿಕ್ಕೂ ಪ್ರಾರ್ಥಿಸಲಿಕ್ಕೂ ನಿಮ್ಮೊಂದಿಗೆ ನಾನು ಆಶಿಸ್ತೇನೆ. ನೀವು ಕರ್ತನ ಬರುವಿಕೆಗಾಗಿ ಸಿದ್ಧವಾಗಿದ್ದೀರಾ? ಒಂದು ವೇಳೆ ಈ ಲೋಕದಲ್ಲಿ ನಿರೀಕ್ಷೆ ನಿಮಗೆಲ್ಲದೆ ಇದ್ರೆ, ನಿಮ್ಮ ಸುತ್ತಮುತ್ತಲಿರುವಂತಹ ವಾತಾವರಣ ನಿಮ್ಮ ನಿರೀಕ್ಷೆಯನ್ನ ಭಂಗಪಡಿಸ್ತಾ ಇರೋದಾದ್ರೆ, ಈ ಲೋಕದಲ್ಲಿ ಯಾಕೆ ಇವೆಲ್ಲ ಸಂಭವಿಸ್ತಾ ಇವೆ, ಈ ಕಾರ್ಯಗಳೆಲ್ಲ ನನ್ನ ನಿರೀಕ್ಷೆಯನ್ನು ಹಾಳು ಮಾಡುತ್ತಾ ಇವೆ, ನನ್ನ ಪ್ರಶ್ನೆಗಳಿಗೆ ಉತ್ತರ ಎಂಬುದಾಗಿ ನೀನು ಆತಂಕಕ್ಕೆ ಒಳಗಾಗಿದ್ರೆ, ಈ ರಾತ್ರಿ ವೇಳೆಯಲ್ಲಿ ದೇವರು ಇದು ಯೇಸು ಕ್ರಿಸ್ತನ ಪ್ರಕಟಣೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ದೇವರು ನಿನಗೆ ಉತ್ತರವನ್ನು ಕೊಡ್ಲಿಕ್ಕೆ ಸರಿಯಾಗಿ ಆತನು ಸಿದ್ಧವಾಗಿದ್ದಾನೆ. ನಿನ್ನ ಪ್ರಶ್ನೆ ಏನೇ ಇದ್ದರೂ, ನಿನ್ನ ಪ್ರಶ್ನೆಗೆ ಉತ್ತರ ಯೇಸು ಕ್ರಿಸ್ತನ ವಾಕ್ಯದಲ್ಲಿ ದೇವರು ನಿನಗೆ ಕೊಡ್ಲಿಕ್ಕಿದ್ದಾನೆ. ಅದನ್ನ ಕಂಡುಕೊಳ್ಳುವುದಕ್ಕಾಗಿ ನೀನು ಸಿದ್ಧವಾಗಿದ್ದೀಯಾ? ಈ ಒಂದು ಮುಂದಿನ ಸಂಚಿಕೆಯಲ್ಲಿ, ಮುಂದಿನ ಅಧ್ಯಯನದ ಭಾಗದಲ್ಲಿ ನಾವು ಇನ್ನೂ ಆಳವಾಗಿ ಈ ಕಡೆಯ ದಿನಮಾನಗಳಲ್ಲಿ ಏನು ಸಂಭವಿಸಲಿಕ್ಕಿವೆ, ಯಾವೆಲ್ಲ ಕಾರ್ಯಗಳನ್ನು ನೀವು ಗುರುತಿಸ್ತಾ ಇದ್ದೀರಿ, ಇದೆಲ್ಲದಕ್ಕೆ ಕಾರಣ ಏನು, ನಾವೆಲ್ಲಿಗೆ ಹೋಗ್ತಾ ಇದ್ದೇವೆ ಅನ್ನೋದಕ್ಕೆ ಎಲ್ಲದಕ್ಕಾಗಿ ಕೂಡ ನಾವು ಉತ್ತರವನ್ನ ಕಂಡುಕೊಳ್ಳಲಿಕ್ಕಿದ್ದೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಈ ವಾಕ್ಯವನ್ನ ಕೇಳಿದ, ಈ ಅಧ್ಯಯನಕ್ಕೆ ಬಂದು ಇವುಗಳಲ್ಲಿ, ಈ ವಾಕ್ಯಗಳಲ್ಲಿ ನಾನು ಕಲಿಯುತ್ತೇನೆ, ನಾನು ದೇವರೊಟ್ಟಿಗೆ ಇರ್ತೇನೆ, ಇದು ನನಗೆ ಆಶೀರ್ವಾದಕರವಾಗಿದೆ ಎಂಬುದಾಗಿ ಇಷ್ಟು ಹೊತ್ತು ಕೇಳಿದ ನಿನ್ನನ್ನು, ನಿನ್ನ ಕುಟುಂಬವನ್ನು ದೇವರು ಆಶೀರ್ವದಿಸಲಿ. ಪ್ರಾರ್ಥನೆಯೊಂದಿಗೆ ನಾವು ಈ ಒಂದು ಅಧ್ಯಯನವನ್ನ ಮುಕ್ತಾಯ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯೊಂದಿಗೆ ನಿನ್ನ ಸನ್ನಿಧಿಗೆ ನಾವು ಬರ್ತೇವೆ. ಈ ವಾಕ್ಯದ ಅಧ್ಯಯನದಲ್ಲಿ ನಮ್ಮೊಟ್ಟಿಗೆ ಭಾಗವಹಿಸಿದ ಪ್ರತಿ ಒಂದೊಂದು ಸಹೋದರ ಸಹೋದರಿಯರನ್ನು, ವೀಕ್ಷಿಸಿದ ಪ್ರತಿಯೊಬ್ಬೊಬ್ಬರನ್ನು ಯೇಸುವಿನ ನಾಮದಲ್ಲಿ ಆಶೀರ್ವದಿಸು. ನಿನ್ನ ಬರುವಿಕೆಗಾಗಿ ಒಂದೊಂದು
ವ್ಯಕ್ತಿಯ ಒಂದೊಂದು ಆತ್ಮವು ತನ್ನನ್ನು ತಾನೇ ಸಿದ್ಧಪಡಿಸಿಕೊಳ್ಳುವ ಹಾಗೆ, ಭಕ್ತಿಯನ್ನು ಪರೀಕ್ಷೆ ಮಾಡಿಕೊಳ್ಳುವ ಹಾಗೆ, ವಿಶ್ವಾಸದಲ್ಲಿ ದೇವೋ ಇಲ್ಲವೋ ಎಂಬುದಾಗಿ ಒಬ್ಬೊಬ್ಬರು ಪರೀಕ್ಷೆ ಮಾಡಿಕೊಳ್ಳುವ ಹಾಗೆ, ಪರಲೋಕದ ಜ್ಞಾನವನ್ನು, ಪರಿಶುದ್ಧಾತ್ಮನ ನಡೆಸುವಿಕೆಯನ್ನು ನಮ್ಮೆಲ್ಲರ ಮೇಲೆ ನೀನು ಅನುಗ್ರಹಿಸು ಕರ್ತನೆ. ತಡೆ ಮಾಡುವ ಶತ್ರುವಿನ ಮತ್ತು ನಮ್ಮ ಭಕ್ತಿಯನ್ನು ಕೆಡಿಸ್ಲಿಕ್ಕೆ ಮಾಡುವಂತ ಪ್ರಯತ್ನವನ್ನ ಯೇಸುವಿನ ನಾಮದಲ್ಲಿ ಎದುರುಗೊಳ್ಳುತ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ದೇವರೇ, ನಾವು ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಂಥದ್ದು, ನೀನು ಬರುವಾಗ ಏನು ಸಂಭವಿಸುವುದೋ ಅವುಗಳನ್ನು ತಿಳಿದುಕೊಳ್ಳತಕ್ಕಂಥ ಜ್ಞಾನವನ್ನು ಮತ್ತು ನೀನು ಬರುವುದರೊಳಗಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುತ್ತಾ ಸುತ್ತಲಿರುವವರನ್ನು ಕೂಡ ನಾವು ಕರ್ತನೆ ನಿನ್ನ ಬರುವಿಕೆಗಾಗಿ ಎಚ್ಚರಿಸಿ ಅವರನ್ನು ಕಾಯ್ದುಕೊಳ್ಳತಕ್ಕಂಥ ಕೃಪೆ, ಸಮಯವನ್ನು, ಸೇವೆಯ ಭಾರವನ್ನು, ಆತ್ಮದ ಭಾರವನ್ನು ನಮಗೆ ಅನುಗ್ರಹಿಸಿಕೊಡು. ಈ ವಾಕ್ಯದ ಭಾಗದಲ್ಲಿ ನಮ್ಮೊಟ್ಟಿಗೆ ಪಾಲು ಹೊಂದಿದ ಪ್ರತಿ ಒಂದೊಂದು ವ್ಯಕ್ತಿಯನ್ನು ಮನಪೂರ್ವಕವಾಗಿ ಆಶೀರ್ವದಿಸುತ್ತೇವೆ. ಅವರೊಬ್ಬೊಬ್ಬರು ಕರ್ತನೆ ತಮ್ಮನ್ನು ತಾವೇ ನಿನಗಾಗಿ ಸಿದ್ಧಪಡಿಸಿಕೊಳ್ಳುವ ಹಾಗೆ, ಪರಿಶುದ್ಧತೆಯನ್ನು, ನೀತಿಯನ್ನು, ಭಕ್ತಿಯನ್ನು ಸಂಪಾದನೆ ಮಾಡಿಕೊಳ್ಳುವ ಹಾಗೆ ಪರಲೋಕದ ದೇವರೇ ನೀನು ಅನುಗ್ರಹಿಸಿ ನಡೆಸು. ಪ್ರತಿಯೊಬ್ಬೊಬ್ಬರ ಅವಶ್ಯಕತೆಗಳನ್ನು ಸಂಧಿಸಿ, ಕೊರತೆಗಳನ್ನು ನೀಗಿಸಿ, ಈಗ ಲೋಕದ ಮಲಿನತ್ವವನ್ನು ಅಂಟಿಕೊಳ್ಳದ ಹಾಗೆ ಅದರಿಂದ ದೂರವಾಗಿದ್ದೇವೆ. ಒಳ್ಳೆಯತನದಿಂದಲೇ ಕೆಟ್ಟತನವನ್ನು ಅವರು ಕರ್ತನೆ ಗೆಲ್ಲುತ್ತಾ ನಿನಗಾಗಿ ಲೋಕದಲ್ಲಿ ಸಾಕ್ಷಿಯಾಗಿ, ಉಪ್ಪಾಗಿ, ಈ ಲೋಕಕ್ಕೆ ಬೆಳಕಾಗಿ ಬದುಕುವ ಹಾಗೆ ಅನುಗ್ರಹಿಸಿ ನಡೆಸಬೇಕೆಂಬುದಾಗಿ ನಮ್ಮ ಒಡೆಯನು, ರಕ್ಷಕನು, ವಿಮೋಚಕನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಪ್ರೀತಿಯ ಸಹೋದರ ಸಹೋದರಿ, ಇಷ್ಟೊತ್ತು ನೀವು ದೇವರ ವಾಕ್ಯವನ್ನು ನನ್ನೊಟ್ಟಿಗಿದ್ದು ಕೇಳಿದ್ದೀರಿ. ನಾನು ನಂಬುತ್ತೇನೆ ಈ ಪ್ರಕಟಣೆ ಅಧ್ಯಯನವು ನಿಮ್ಮೆಲ್ಲರಿಗೂ ಆಶೀರ್ವಾದಕರವಾಗಿ ಇದೆ ಎಂಬುದಾಗಿ. ಮುಂದಿನ ಸಂಚಿಕೆಯಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರು ನಿಮ್ಮೊಟ್ಟಿಗೆ ಇದ್ದು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಸೈನ್ಯಗಳ ಕರ್ತನಾದ ಯೆಹೋವಾ ನನ್ನ ಸಂಗಡ ಇರುವ, ಸೇನಾಧೀಶ್ವರನಾದ ಯೆಹೋವಾ ನನ್ನ ಮುಂದಾಗಿ ಹೋಗುವ. ಸೈನ್ಯಗಳ ಕರ್ತನಾದ ಯೆಹೋವಾ ನನ್ನ ಸಂಗಡ